ಹಾಯ್ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಪ್ರತಿ ಮನುಷ್ಯ ತನ್ನ ದುರಾದೃಷ್ಟವನ್ನು ನೋಡಿ ಅಳ್ತಿದ್ದಾರೆ. ನನ್ನ ಹಣೆ ಬರಹ ಇಷ್ಟೇನಾ ಅಂತ ಅಂದ್ಕೊಳ್ತಿದ್ದಾರೆ. ನೀವು ಯಾವಾಗಲಾದರೂ ಗಮನಿಸಿದ್ದೀರಾ? ನೀವು ಭಾಗ್ಯ ಅಂತ ಏನನ್ನು ಕರಿತಿದ್ದೀರೋ ಆ ಹಣೆ ಬರಹ ಯಾವುದೋ ಆಕಾಶದಲ್ಲೋ ಅಥವಾ ನಕ್ಷತ್ರದಲ್ಲೋ ಇಲ್ಲ. ನೀವು ಪಂಡಿತರ ಹತ್ರ ಹೋಗ್ತೀರಾ, ಜಾತಕಗಳನ್ನ ತೋರಿಸ್ತೀರಾ, ರಾಶಿ ಕಲ್ಲಿನ ಉಂಗುರಗಳನ್ನ ಹಾಕೊಳ್ತೀರಾ. ಆದರೆ ನಿಮ್ಮ ಕಣ್ಣು ಯಾವಾಗಲೂ ಹೊರಗಿನ ಪ್ರಪಂಚದ ಕಡೆಗೆ ನೋಡ್ತಿರುತ್ತೆ ಹೊರತು ನಿಮ್ಮ ಒಳಗೆ ಒಂದು ಕ್ಷಣ ಸಹ ನೋಡೋದಿಲ್ಲ. ಈ ದಿನ ನಾನು ನಿಮ್ಮ ಹತ್ರ ಒಂದು ರಹಸ್ಯವನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ನೀವು ಯಾವಾಗಲಾದರೂ ನಿಶಬ್ದವಾಗಿ ಕುತ್ಕೊಂಡು ನಿಮ್ಮ ಒಳಗಿನ ಶಕ್ತಿನ ಅನುಭವ ಮಾಡಿದ್ದೀರಾ? ಎಸ್ ಆರ್ ನೋ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಮ ಈ ಮಾಂಸದ ಶರೀರ ಕೇವಲ ಒಂದು ಹೊರಗಿನ ಪದರ ಮಾತ್ರನೇ. ಇದರ ಹಿಂದೆ 72,000 ಸೂಕ್ಷ್ಮ ಮಾರ್ಗಗಳು ಪ್ರವಹಿಸ್ತಿದೆ. ಅದನ್ನೇ ನಮ್ಮ ಪೂರ್ವಿಕರು ನಾಡಿಗಳು ಅಂತ ಹೇಳಿದ್ರು. ನಾಡಿ ಅಂದರೆ ರಕ್ತನಾಳ ಅಲ್ಲ, ಅದು ಪ್ರಾಣಶಕ್ತಿ ಪ್ರವಹಿಸೋ ವಿದ್ಯುತ್ ತಂತಿಯಂಥದ್ದು. ಈ 72,000 ನಾಡಿಗಳೇ ನಿಮ್ಮ ಜೀವನವನ್ನು, ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಭವಿಷ್ಯತ್ತನ್ನು ನಿರ್ಣಯಿಸುತ್ತೆ. ಒಂದು ವೇಳೆ ನೀವು ಈ ದಿನ ಅಶಾಂತಿಯಿಂದ ಇದ್ದರೆ, ಬಡತನದಲ್ಲಿ ಕುಗ್ಗುತ್ತಿದ್ರೆ, ಇಲ್ಲ ಅನಾರೋಗ್ಯದಿಂದ ದುಃಖ ಪಡ್ತಿದ್ರು, ಅದಕ್ಕೆ ಕಾರಣ ಹೊರಗೆ ಎಲ್ಲೋ ಇಲ್ಲ, ನಿಮ್ಮ ಒಳಗೆ ಇರೋ ಶಕ್ತಿ ಮಾರ್ಗಗಳು ಮುಚ್ಚಿ ಹೋಗಿರೋದೇ ಕಾರಣ. ನೀವು ಒಂದು ಮನೆನ ಊಹಿಸ್ಕೊಳ್ಳಿ. ಆ ಮನೆಗೆ 72,000 ವಿದ್ಯುತ್ ಕನೆಕ್ಷನ್ಸ್ ಇದೆ. ಆದರೆ ಅದರಲ್ಲಿ ಒಂದು ಲೈಟ್ ಸಹ ಉರಿತಿಲ್ಲ. ಯಾಕಂದರೆ ಮೇನ್ ಸ್ವಿಚ್ ಆಫ್ ಆಗಿದೆ. ಆ ಮೇನ್ ಸ್ವಿಚ್ನ ಹೆಸರೇ ಸುಷುಮ್ನ. ಆ 72,000 ನಾಡಿಗಳಲ್ಲಿ 3 ನಾಡಿಗಳು ತುಂಬ ಮುಖ್ಯವಾದದ್ದು. ಎಡಗಡೆಗೆ ಇರೋ ಇಡ, ಬಲಗಡೆ ಇರೋ ಪಿಂಗಳ, ಮಧ್ಯದಲ್ಲಿರೋ ಸುಷುಮ್ನ. ನಿಮ್ಮ ಮೂಗಿನ ರಂಧ್ರಗಳ ಮೂಲಕ ನೀವು ತಗೊಳ್ಳೋ ಉಸಿರು ಕೇವಲ ಗಾಳಿಯನ್ನು ತೆಗೆದುಕೊಳ್ಳೋಕೆ ಮಾತ್ರನೇ ಅಲ್ಲ, ಅದು ಈ ನಾಡಿಗಳನ್ನ ಸಕ್ರಿಯಗೊಳಿಸೋ ಒಂದು ಪ್ರಕ್ರಿಯೆ. ನೀವು ಲೆಫ್ಟ್ ಸೈಡ್ ಮೂಗಿನ ಮೂಲಕ ಉಸಿರು ತಗೊಂಡಾಗ ನಿಮ್ಮಲ್ಲಿ ಚಂದ್ರಶಕ್ತಿ ಅಂದರೆ ತಂಪುತನ ಹೆಚ್ಚಾಗುತ್ತೆ. ಅದೇ ರೈಟ್ ಸೈಡ್ ರಂಧ್ರದ ಮೂಲಕ ಉಸಿರು ತಗೊಂಡ್ರೆ ಸೂರ್ಯಶಕ್ತಿ ಅಂದರೆ ಬಿಸಿ ಹೆಚ್ಚಾಗುತ್ತೆ. ಆದರೆ ದುರಾದೃಷ್ಟ ಏನಂದರೆ ಸಾಮಾನ್ಯ ಮಾನವರು ಈ ಎರಡರ ಮಧ್ಯೆನೇ ಹೊಡೆದಾಡ್ತಿದ್ದಾರೆ. ಯಾವಾಗಲೂ ಪಾಸ್ಟ್ನ ಬಗ್ಗೆ ಥಿಂಕ್ ಮಾಡ್ತಾ ಇಡನಾಡಿಯಲ್ಲಿ, ಇಲ್ಲ ಭವಿಷ್ಯದ ಬಗ್ಗೆ ಆಲೋಚಿಸ್ತಾ ಪಿಂಗಳ ನಾಡಿಯಲ್ಲಿ ಓಡ್ತಿದ್ದಾರೆ. ಇವೆರಡರ ಮಧ್ಯೆ ಸಮತೋಲನ ಇಲ್ಲದೆ ಇರೋದೇ ಈ ದುರಾದೃಷ್ಟಕ್ಕೆ ಮೂಲ. ನಿಮ್ಮ ಒಳಗೆ ಒಂದು ನದಿ ಹರಿತಿದೆ. ಆ ನದಿಯಲ್ಲಿ ಕಸ ಕಡ್ಡಿಗಳು ಸಂಗ್ರಹ ಆಗಿ ನೀರು ನಿಂತೋಗಿ ಹೇಗೆ ಕೆಟ್ಟೋಗುತ್ತೋ ಹಾಗೆ ನಿಮ್ಮ ನಾಡಿಯಲ್ಲಿ ನಿಮ್ಮ ಹಳೆಯ ಸಂಸ್ಕಾರಗಳು, ಕೋಪತಾಪಗಳು, ಆಸೆಗಳು ಸಂಗ್ರಹ ಆಗಿ ನಿಮ್ಮ ಪ್ರಾಣಶಕ್ತಿ ಹರಿಯೋದನ್ನು ತಡಿತಿದೆ. ಅದಕ್ಕೆ ನಿಮ್ಮ ಭಾಗ್ಯ ಕೆಟ್ಟೋದ ನೀರಿನ ಹಾಗೆ ಬದಲಾಗಿದೆ. ನೀವು ಹೊರಗಿನ ವ್ಯಕ್ತಿಗಳನ್ನ ಬದಲಾಯಿಸಬೇಕು ಅಂದ್ಕೊಳ್ತೀರಾ, ಗಂಡ ಹೆಂಡತಿ ಅಥವಾ ಸಮಾಜವನ್ನು ಬದಲಾಯಿಸಬೇಕು ಅಂದ್ಕೊಳ್ತೀರಾ. ಆದರೆ ನಿಮ್ಮ ಒಳಗೆ ಇರೋ ಶಕ್ತಿ ಮಾರ್ಗವನ್ನು ಬದಲಾಯಿಸದೆ ನೀವು ಪ್ರಪಂಚವನ್ನು ಬದಲಾಯಿಸೋಕ್ಕಾಗಲ್ಲ. ನೀವು ಎಷ್ಟು ಪೂಜೆಗಳು ಮಾಡಿದ್ರು, ಎಷ್ಟು ದಾನಗಳು ಮಾಡಿದ್ರು, ಆ ಒಳಗಿನ ದ್ವಾರಗಳು ತೆರೆಯದೆ ಹೋದರೆ ಎಲ್ಲ ವ್ಯರ್ಥನೇ. ಒಬ್ಬ ಯೋಗಿ ತನ್ನ ನಾಡಿಗಳನ್ನ ಶುದ್ಧಿ ಮಾಡಿಕೊಂಡಾಗ ಅವರ ಮುಖದಲ್ಲಿ ಒಂದು ಅದ್ಭುತವಾದ ಕಾಂತಿ ಕಾಣಿಸುತ್ತೆ. ಆ ಕಾಂತಿ ಬೇರೆ ಎಲ್ಲಿಂದಾನೋ ಬಂದಿಲ್ಲ, ಒಳಗೆ ಸಂಗ್ರಹವಾಗಿದ್ದ ಕತ್ತಲು ತೆಗೆದುಹಾಕಿ ಶಕ್ತಿ ಸ್ವತಂತ್ರವಾಗಿ ಹರಿಯೋದ್ರಿಂದ ಉಂಟಾಗೋ ಪ್ರಕಾಶ. ವೋಲ್ಟೇಜ್ ಸರಿಯಾಗಿರುವಾಗ ಬಲ್ಬ್ ಹೇಗೆ ಉರಿಯುತ್ತೋ, ನಿಮ್ಮ ನಾಡಿಗಳಲ್ಲಿ ಪ್ರಾಣಶಕ್ತಿ ಸರಿಯಾಗಿ ಹರಿಯುವಾಗ ನಿಮ್ಮ ಜೀವನ ಸಹ ಹಾಗೆ ಪ್ರಕಾಶಗೊಳ್ಳುತ್ತೆ. ನೀವು ಸ್ಪರ್ಶಿಸೋ ಪ್ರತಿಯೊಂದು ಬಂಗಾರ ಆಗುತ್ತೆ. ನೀವು ಆಡೋ ಪ್ರತಿ ಮಾತು ಸತ್ಯ ಆಗುತ್ತೆ. ಅದನ್ನು ನಾವು ಸೌಭಾಗ್ಯ ಅಂತೀವಿ. ಆದರೆ ಈ ಶುದ್ಧಿ ಹೇಗೆ ಸಾಧ್ಯ? ಆ 72,000 ನಾಡಿಗಳನ್ನ ಹೇಗೆ ಶುದ್ಧಿಗೊಳಿಸಬೇಕು? ಅದಕ್ಕೆ ಮೂಲ ನಿಮ್ಮ ನಾಭಿ ಹತ್ರ ಇದೆ. ಅದನ್ನೇ ಯೋಗಶಾಸ್ತ್ರದಲ್ಲಿ ಕಂದ ಅಂತ ಹೇಳ್ತಾರೆ. ಅಲ್ಲಿಂದಲೇ ಎಲ್ಲ ನಾಡಿಗಳು ಹುಟ್ಟುತ್ತೆ. ಆದರೆ ನೀವು ತಗೊಳ್ಳೋ ಶ್ವಾಸ ಸ್ವಲ್ಪ ಇದೆ. ನಿಮ್ಮ ಶ್ವಾಸ ನಾಭಿವರೆಗೂ ಹೋಗ್ತಿಲ್ಲ. ಅದಕ್ಕೆ ನಿಮ್ಮ ಭಾಗ್ಯ ನಿದ್ರೆ ಹೋಗ್ತಿದೆ. ಯಾವಾಗ ನೀವು ಗಾಢವಾದ ಶ್ವಾಸವನ್ನು ತಗೊಳ್ತಿರೋ, ಯಾವಾಗ ನಿಮ್ಮ ಪ್ರಾಣವಾಯು ನಿಮ್ಮ ನಾಭಿನ ಸ್ಪರ್ಶಿಸುತ್ತೋ, ಆವಾಗ ಆ ಶಕ್ತಿ ಬೆಂಕಿ ಕಿಡಿಗಳಾಗಿ ಬದಲಾಗಿ ನಿಮ್ಮ ನಾಡಿಯಲ್ಲಿರೋ ಅಶುದ್ಧಗಳನ್ನ ಸುಟ್ಟಾಕುತ್ತೆ. ಅಗ್ನಿ ಬಂಗಾರವನ್ನು ಹೇಗೆ ಶುದ್ಧೀಕರಿಸುತ್ತೋ ಹಾಗೆ ನಿಮ್ಮ ಪ್ರಾಣಶಕ್ತಿ ನಿಮ್ಮ ನಾಡಿಗಳನ್ನ ಶುದ್ಧಿ ಮಾಡುತ್ತೆ. ಆವಾಗ ಮಧ್ಯದಲ್ಲಿರೋ ಸುಷುಮ್ನ ನಾಡಿ ನಿಧಾನವಾಗಿ ಕಣ್ಣು ತೆರೆಯುತ್ತೆ.
ಸುಷುಮ್ನ ಅಂದರೆ ಪರಮ ಸುಖ. ಆ ನಾಡಿಯಲ್ಲಿ ಶಕ್ತಿ ಹರಿಯೋವಾಗ ನಿಮಗೆ ಉಂಟಾಗೋ ಆನಂದಕ್ಕೆ ಸಾಟಿ ಇನ್ನೊಂದಿರಲ್ಲ. ಆ ಸ್ಥಿತಿಯಲ್ಲಿರೋ ವ್ಯಕ್ತಿಗೆ ಹೊರಗಿನ ಪ್ರಪಂಚದ ಜೊತೆ ಸಂಬಂಧ ಇರಲ್ಲ. ಅವರು ತನ್ನಲ್ಲಿ ತಾನು ಪೂರ್ಣವಾಗಿರ್ತಾರೆ. ತುಂಬ ಜನ ಕೇಳ್ತಿರ್ತಾರೆ, ನಾವು ಇಷ್ಟು ಕಷ್ಟಪಟ್ಟರು ನಮಗೆ ಸಕ್ಸಸ್ ಯಾಕೆ ಸಿಗ್ತಿಲ್ಲ ಅಂತ. ಫ್ರೆಂಡ್ಸ್, ಕಷ್ಟ ಮುಖ್ಯ ಅಲ್ಲ, ಆ ಕಷ್ಟದ ಹಿಂದೆ ಇರೋ ಶಕ್ತಿ ಪ್ರವಾಹ ಮುಖ್ಯ. ನೀವು ತಪ್ಪು ನಾಡಿಯ ಮೂಲಕ ವಿಜಯವನ್ನ ಕೋರ್ಕೊಳ್ತಿದ್ದೀರಾ. ಪಿಂಗಳ ನಾಡಿ ಮೂಲಕ ನೀವು ಧನವನ್ನ ಸಂಪಾದಿಸ್ಬೋದು, ಆದ್ರೆ ಅದು ನಿಮ್ಗೆ ಶಾಂತಿನ ಕೊಡಲ್ಲ. ಇಡಾನಾಡಿ ಮೂಲಕ ನೀವು ಕಲೆಗಳನ್ನ ಸೃಷ್ಟಿಸ್ಬೋದು, ಆದ್ರೆ ಅದು ನಿಮ್ಗೆ ಸತ್ಯವನ್ನ ತೋರ್ಸಲ್ಲ. ಸತ್ಯವನ್ನ, ಶಾಂತಿನ, ಅಖಂಡ ಐಶ್ವರ್ಯವನ್ನ ಕೊಡೋದು ಕೇವಲ ಸುಷುಮ್ನ ಮಾತ್ರನೇ. ನೀವು ಚರಿತ್ರೆಯನ್ನು ಗಮನಿಸಿದ್ರೆ ಬುದ್ಧ, ಕೃಷ್ಣ ಇಲ್ಲ ಯಾವುದೇ ಶ್ರೇಷ್ಠ ಪುರುಷನಾದ್ರೂ ಸರಿ, ಅವರು ಅದ್ಭುತಗಳನ್ನ ಮಾಡೋಕಾಯ್ತು ಅಂದ್ರೆ ಅದಕ್ಕೆ ಕಾರಣ ಅವರ ಸುಷುಮ್ನ ಜಾಗೃತೆಯಿಂದ ಇರೋದೆ. ಅವರು ಸಮಯವನ್ನ ದಾಟಿ ಹೋದ್ರು. ಅವ್ರಿಗೆ ಪಾಸ್ಟ್ ಇಲ್ಲ, ಫ್ಯೂಚರ್ ಸಹ ಇಲ್ಲ. ಅವರು ಯಾವಾಗಲೂ ಈ ಕ್ಷಣದಲ್ಲೇ ಇರ್ತಾರೆ. ಯಾಕೆ ಈ ಕ್ಷಣದಲ್ಲೇ ಇರೋಕ್ಕಾಗುತ್ತೋ ಅವರೇ ತಮ್ಮ ಭಾಗ್ಯವನ್ನ ತಾವೇ ಬರ್ಕೊಳ್ತಾರೆ. ನೀವು ಒಂದು ರಥವನ್ನ ನಡೆಸ್ತಿದ್ದೀರಾ ಅನ್ಕೊಳ್ಳಿ. ಆ ರಥಕ್ಕೆ ಕಟ್ಟಿರೋ ಕುದುರೆಗಳೆರಡು ಬೇರೆ ಬೇರೆ ದಾರಿಯಲ್ಲಿ ಎಳಿತಿದ್ರೆ ನೀವು ಡೆಸ್ಟಿನೇಷನ್ ತಲುಪ್ತೀರಾ? ಯಾವತ್ತಿಗೂ ಇಲ್ಲ. ಇಡ ಮತ್ತೆ ಪಿಂಗಳ ಅನ್ನೋದು ಆ ಎರಡು ಕುದುರೆಗಳು. ಇವು ನಿನ್ನ ಅಶಾಂತಿಯ ಕಡೆಗೆ ಎಳಿತಿದೆ. ಇವೆರಡನ್ನ ಒಂದು ಮಾಡಿ ಮಧ್ಯ ದಾರಿಯಲ್ಲಿ ಚಲಿಸೋ ಹಾಗೆ ಮಾಡೋದೇ ಸಾಧನೆ. ಸಾಧನ ಅಂದ್ರೆ ಕಣ್ಣನ್ನ ಮುಚ್ಚಿ ಕೂತ್ಕೊಳ್ಳೋದಲ್ಲ, ನಿಮ್ಮ ಒಳಗೆ ನಡೀತಿರೋ ಶಕ್ತಿಯ ಆಟವನ್ನ ಗಮನಿಸೋದು. ನೀವು ಕೋಪದಲ್ಲಿರೋವಾಗ ನಿಮ್ಮೊಳಗೆ ಯಾವ ನಾಡಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಗಮನಿಸಿ. ನೀವು ಶಾಂತಿಯಾಗಿರೋವಾಗ ಯಾವ ನಾಡಿ ಹರಿತಿದೆಯೋ ನೋಡಿ. ಆ ಅವೇರ್ನೆಸ್ ಹೆಚ್ಚಾಗ್ತಿದ್ದಂತೆ ನಿಮ್ಮ ಶಕ್ತಿ ಕಂಟ್ರೋಲ್ಗೆ ಬರುತ್ತೆ. ನೀವು ನಿಮ್ಮ ಅಭ್ಯಾಸಗಳಿಗೆ ಗುಲಾಮರಲ್ಲ, ನೀವು ನಿಮ್ಮ ಸಾಮ್ರಾಜ್ಯಕ್ಕೆ ರಾಜರಾಗಿರ್ಬೇಕು. ಇಲ್ಲಿವರೆಗೂ ನಿಮ್ಮ ಹಸಿವು, ನಿಮ್ಮ ಕಾಮ ವಾಸನೆ ಮತ್ತೆ ನಿಮ್ಮ ಭಯ ನಿಮ್ಮನ್ನ ನಡೆಸ್ತಿದೆ. ನೀವು ಒಂದು ಚರ್ಮದ ಬೊಂಬೆ ಆಗಿದ್ದೀರಾ. ಆದ್ರೆ ಸುಷುಮ್ನ ಜಾಗೃತರಾದ ಕ್ಷಣ ನೀವು ಸೂತ್ರಧಾರಿ ಆಗ್ತೀರಾ. ನಿಮ್ಮ ಜೀವನಕ್ಕೆ ನೀವು ವಿಧಾನ ಆಗ್ತೀರಾ. ನಿಮ್ಮೊಳಗೆ ಒಂದು ವಿಚಿತ್ರವಾದ ಸಂಗೀತ ಇದೆ. ಆ ಸಂಗೀತನ ಕೇಳಬೇಕಂದ್ರೆ ಹೊರಗಿನ ಶಬ್ದವನ್ನ ನಿಲ್ಲಿಸಬೇಕು. ಮನಸ್ಸಲ್ಲಿ ಯಾವಾಗಲೂ ಏನೋ ಒಂದು ಜಗಳ ನಡೀತಾನೆ ಇರುತ್ತೆ. ಈ ಆಲೋಚನೆ ನಿಮ್ಮ ನಾಡಿಗಳನ್ನ ಕಲುಷಿತ ಮಾಡ್ತಿವೆ. ಆಲೋಚನೆ ಇಲ್ಲದ ಸ್ಥಿತಿಯಲ್ಲಿ ನಿಶಬ್ದದಲ್ಲಿ ನಿಮ್ಮ ಪ್ರಾಣಶಕ್ತಿ ಊರ್ಧ್ವಮುಖವಾಗಿ ಪ್ರಯಾಣಿಸುತ್ತೆ. ಶಕ್ತಿ ಕೆಳಗೆ ಹರಿದ್ರೆ ಅದು ಪತನ, ಮೇಲೆ ಹರಿದ್ರೆ ಅದು ಉದ್ಧಾರಣ. ನಿಮ್ಮ ಶಕ್ತಿ ಕೇವಲ ಕೆಳಗೆ ಇರೋ ಚಕ್ರದಲ್ಲೇ ನಿಂತೋದ್ರೆ ನಿಮ್ಮ ಜೀವನ ಕೇವಲ ಆಹಾರ, ನಿದ್ರೆ, ಭಯ ಮತ್ತೆ ಸಂತಾನೋತ್ಪತ್ತಿಗೆ ಮಾತ್ರ ಸೀಮಿತಗೊಳ್ಳುತ್ತೆ. ಜಂತುಗಳಿಗೂ ನಮಗೂ ಡಿಫ್ರೆನ್ಸ್ ಇರಲ್ಲ, ಆದರೆ ಆ ಶಕ್ತಿ ಮೇಲೆಗೆ ಹರಿದಾಗ, ಅದು ಹೃದಯವನ್ನು ಸ್ಪರ್ಶಿಸಿದಾಗ ಪ್ರೀತಿಯಾಗಿ ಬದಲಾಗುತ್ತೆ. ಅದು ತಲೆಯನ್ನು ಸ್ಪರ್ಶಿಸಿದಾಗ ಪ್ರಜ್ಞೆಯಾಗಿ ಬದಲಾಗುತ್ತೆ. ಆ ಸಹಸ್ರಾರ ಸ್ಥಿತಿಯನ್ನು ಸೇರ್ಕೊಳ್ಳೋದೆ ಮಾನವ ಜನ್ಮ ಪರಮಾವಧಿ. ಅಲ್ಲೇ ನಿಮ್ಮ ಭಾಗ್ಯ ಶಿಖರ ಇದೆ. ಅಲ್ಲಿಗೆ ಸೇರ್ಕೊಂಡ ವ್ಯಕ್ತಿಗೆ ಈ ಲೋಕದಲ್ಲಿ ಯಾವುದು ಅಸಾಧ್ಯ ಅಲ್ಲ. ಅವನು ಕೋರ್ಕೊಳ್ಳೋದು ನೆರಳಾಗಿ ಅವನಿಂದೆ ಬರುತ್ತೆ. ನೀವು ನಿಮ್ಮ ದುಃಖದಿಂದ ಪ್ರೀತಿಯಲ್ಲಿ ಬಿದ್ರಿ, ಅದಕ್ಕೆ ಆ ಬಂಧಗಳನ್ನ ಬಿಡಿಸ್ಕೊಳ್ಳೋಕೆ ಭಯ ಪಡ್ತಿದ್ದೀರಾ. ಮನುಷ್ಯ ತನ್ನ ಕತ್ತಲೆ ಕೊಠಡಿಯನ್ನ ಬಿಟ್ಟು ಹೊರಗೆ ಬರೋಕೆ ಇಷ್ಟಪಡಲ್ಲ. ಯಾಕಂದ್ರೆ ಹೊರಗೆ ಬೆಳಕು ಹೇಗೆ ಇರುತ್ತೋ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಒಂದು ಹೆಜ್ಜೆ ಇಡಿ. ನಿಮ್ಮ ಒಳಗಿನ 72,000 ನಾಡಿಗಳ ಖಜಾನೆಯನ್ನ ಗುರುತಿಸಿ. ನೀವು ಭಿಕ್ಷುಕರಲ್ಲ, ನೀವು ಸಾಮ್ರಾಜ್ಯಕ್ಕೆ ಅಧಿಪತಿಗಳು. ಕೇವಲ ನಿಮ್ಮ ಹತ್ರ ಕೀ ಇಲ್ಲದೆ ಹುಡುಕ್ತಿದ್ದೀರಾ. ಆ ಕೀ ನಿಮ್ಮ ಶ್ವಾಸದಲ್ಲೇ ಇದೆ, ನಿಮ್ಮ ಅರಿವಲ್ಲೇ ಇದೆ. ಪ್ರತಿದಿನ ಸ್ವಲ್ಪ ಸಮಯ ನಿಶಬ್ದವಾಗಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನು ಮೂಳೆಯ ಮೂಲಕ ಹರಿಯೋ ಆ ಸೂಕ್ಷ್ಮ ಚಲನೆಯನ್ನ ಅನುಭವಿಸಿ. ಆ ಚಲನೆ ನಿಮಗೆ ಹೇಳುತ್ತೆ ನೀವು ಕೇವಲ ಈ ಶರೀರ ಅಲ್ಲ ಅಂತ. ನೀವು ಅನಂತವಾದ ಶಕ್ತಿ ಸ್ವರೂಪ. ಈ ರಿಯಲೈಸೇಷನ್ ಆದಾಗ ನಿಮ್ಮ ಭಾಗ್ಯ ಕಲ್ಲಿನ ಮೇಲೆ ಬರೆದ ಅಕ್ಷರದ ಹಾಗೆ ಇರಲ್ಲ, ಅದು ನೀರಿನ ಮೇಲೆ ಬರೆದಿರೋ ಹಾಗೆ ಬದಲಾಗೋಗುತ್ತೆ. ನೀವು ಅದನ್ನು ಯಾವಾಗಲಾದರೂ ಅಳಿಸ್ಬೋದು, ಹೊಸದಾಗಿ ಬರ್ಕೊಳ್ಬೋದು. ಈ ಭೂಮಿ ಮೇಲೆ ಯಾವುದು ವ್ಯರ್ಥ ಅಲ್ಲ. ಈ 72,000 ನಾಡಿಗಳು ನಿಮಗೆ ಮುಕ್ತಿನ ಕೊಡೋಕೆ ಸೃಷ್ಟಿಸಲ್ಪಟ್ಟಿದೆ. ಆದರೆ ನೀವು ಆ ಏಣಿಯನ್ನು ಉಪಯೋಗಿಸ್ತಿಲ್ಲ. ನೀವು ಆ ಏಣಿ ಕೆಳಗೆ ಮಲ್ಕೊಂಡು ನಿದ್ರೆ ಮಾಡ್ತಿದ್ದೀರಾ. ಎದೋಳಿ, ನಿಮ್ಮ ಒಳಗಿನ ಚೈತನ್ಯವನ್ನು ಹೊತ್ತಿಸಿ. ನಿಮ್ಮ ಇಡ ಮತ್ತೆ ಪಿಂಗಳ ನಾಡಿಗಳು ಗಂಗಾ ಯಮುನೆಯ ಹಾಗೆ ಸೇರಿದಾಗ ಒಳಗೆ ಸರಸ್ವತಿ ಅನ್ನೋ ಸುಷುಮ್ನ ಉದಯಿಸುತ್ತೆ. ಆ ಸಂಗಮನೇ ಯೋಗ. ಆ ಸ್ಥಿತಿಯಲ್ಲಿ ನಿಮಗೆ ಬರೋ ಜ್ಞಾನ
ಪುಸ್ತಕದಿಂದ ಬರೋದಲ್ಲ, ಅದು ಅನುಭವದಿಂದ ಬರೋ ಅಮೃತ. ಆ ಅಮೃತವನ್ನು ರುಚಿ ಮಾಡಿದವರು ಮರಣವನ್ನು ನೋಡಿ ಭಯ ಪಡಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತು ತಾನು ಮರಣವಿಲ್ಲದ ಆತ್ಮ ಅಂತ. ಆ ಧೈರ್ಯ ಮತ್ತೆ ಆ ಸ್ಥಿರತ್ವನೇ ನಿಮ್ಮ ಜೀವನದಲ್ಲಿ ಸಕ್ಸಸ್ನ ಆಕರ್ಷಿಸುತ್ತೆ. ಎಲ್ಲಿ ಭಯ ಇರಲ್ವೋ ಅಲ್ಲಿ ಲಕ್ಷ್ಮಿ ಜೀವಿಸ್ತಾರೆ, ಎಲ್ಲಿ ಪ್ರಜ್ಞೆ ಇರುತ್ತೋ ಅಲ್ಲಿ ಸರಸ್ವತಿ ನೆಲೆಗೊಂಡಿರ್ತಾರೆ. ಭಾಗ್ಯ ಅಂದ್ರೆ ಹೊರಗೆ ಸಿಗೋದಲ್ಲ, ಅದು ಒಳಗೆ ಅರಳೋ ಹೂವು. ಆ ಹೂವು ಅರಳಬೇಕಂದ್ರೆ ನಿಮ್ಮ ನಾಡಿಯಲ್ಲಿ ಪ್ರಾಣಶಕ್ತಿ ನಿರಂತರವಾಗಿ ಹರಿಬೇಕು. ನಿಮ್ಮ ಆಲೋಚನೆಗಳನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ನಿಮ್ಮ ಆಹಾರಗಳನ್ನ ಶುದ್ಧಿ ಮಾಡ್ಕೊಳ್ಳಿ, ನಿಮ್ಮ ಉಸಿರಾಟವನ್ನ ಗಮನಿಸಿ. ಇವೇ ನಿಮ್ಮ ಒಳಗಿನ ದೇವಾಲಯವನ್ನ ಶುದ್ಧಿಗೊಳಿಸೋ ಪದ್ಧತಿ. ನಿಮ್ಮ ಮನೆ ಶುದ್ಧವಾಗಿದ್ರೆ ಲಕ್ಷ್ಮಿ ಅಷ್ಟು ಬೇಗ ಬರ್ತಾರೆ. ಹಾಗೆ ನಿಮ್ಮ ನಾಡಿಗಳು ಶುದ್ಧವಾಗಿದ್ರೆ ಪರಮಾತ್ಮ ಶಕ್ತಿ ಅಷ್ಟು ವೇಗವಾಗಿ ನಿಮ್ಮೊಳಗೆ ಪ್ರವೇಶಿಸುತ್ತೆ. ನೀವು ಯಾವ ಕೆಲಸ ಮಾಡಿದ್ರೂ ಅದು ದೈವ ಕಾರ್ಯ ಅಂತ ಭಾವಿಸಿ. ನೀವು ನಡೀತಿರೋವಾಗ, ಆಹಾರ ಸೇವಿಸೋವಾಗ, ಮಾತಾಡ್ತಿರೋವಾಗ ಒಳಗಿನ ಶಕ್ತಿನ ಗಮನಿಸ್ತಾ ಇರಿ. ಅದೇ ನಿಮ್ಮನ್ನ ಸುಷುಮ್ನ ದ್ವಾರದವರೆಗೂ ತಗೊಂಡೋಗುತ್ತೆ. ಆ ದ್ವಾರ ಯಾವತ್ತಿಗೂ ತೆರೆದೇ ಇರುತ್ತೆ, ಆದರೆ ನೀವು ತಿರುಗಿ ನಿಂತಿದ್ದೀರಾ. ಇವಾಗ ಹಿಂದೆ ತಿರುಗಿ ನೋಡಿ, ಆ ಬೆಳಕು ನಿಮ್ಮನ್ನ ಆಹ್ವಾನಿಸುತ್ತೆ. ನೀವು ನಿಮ್ಮ ಜೀವನವನ್ನ ಒಂದು ಉತ್ಸವವಾಗಿ ಬದಲಾಯಿಸ್ಕೊಳ್ಬೋದು. ಅದಕ್ಕೆ ಬೇಕಾದ ಸಂಪತ್ತು ಮೊತ್ತ ನಿಮ್ಮೊಳಗೆ ಇದೆ. ಈ 72,000 ನಾಡಿಗಳ ನೆಟ್ವರ್ಕ್ ಪ್ರಪಂಚದಲ್ಲಿನ ಇಂಟರ್ನೆಟ್ಗಿಂತ ವೇಗವಾದದ್ದು. ಇದರ ಮೂಲಕ ನೀವು ಬ್ರಹ್ಮಾಂಡದಲ್ಲಿನ ಯಾವ ಶಕ್ತಿ ಜೊತೆನಾದರೂ ಸಂಪರ್ಕ ಹೊಂದಬಹುದು. ಆದರೆ ನೀವೊಂದು ಚಿಕ್ಕ ರೂಮಲ್ಲಿ ಬಂದಿಯಾಗಿದ್ದೀರಾ. ಆ ಬಂಧನಗಳನ್ನ ಮುರಿಯೋ ಸಮಯ ಬಂದಿದೆ. ನಿಮ್ಮ ಶಕ್ತಿಗಳನ್ನ ಜಾಗೃತಗೊಳಿಸಿ. ನೀವು ಅನ್ಕೊಳ್ಳೋ ಅಡೆತಡೆಗಳು ಯಾವುದು ಹೊರಗೆ ಇಲ್ಲ, ಅವೆಲ್ಲ ನಿಮ್ಮ ಮನಸ್ಸು ಸೃಷ್ಟಿಸಿರೋ ಭ್ರಮೆ ಮಾತ್ರನೇ. ಯಾವಾಗ ನೀವು ಸುಷುಮ್ನದಲ್ಲಿ ನಿಲ್ತಿರೋ ಆವಾಗ ಆ ಭ್ರಮೆಗಳೆಲ್ಲ ಮಾಯ ಆಗುತ್ತೆ. ಆವಾಗ ನೀವು ನೋಡೋ ಜಗತ್ತು ಬೇರೆ ರೀತಿ ಇರುತ್ತೆ. ಪ್ರತಿಯೊಂದು ಅಂದವಾಗಿ ಆನಂದಮಯವಾಗಿ ಕಾಣಿಸುತ್ತೆ. ಅದೇ ನಿಜವಾದ ಮುಕ್ತಿ, ಅದೇ ನಿಜವಾದ ಭಾಗ್ಯ. ಕೊನೆಯದಾಗಿ ನಾನು ಒಂದನ್ನು ಹೇಳ್ತಿದ್ದೀನಿ, ನಿಮ್ಮ ಭಾಗ್ಯ ನಿಮ್ಮ ಕೈಯಲ್ಲೇ ಇದೆ. ಅದು ನಿಮ್ಮ ನಾಡಿಗಳ ಸಮತೋಲನದಲ್ಲಿದೆ. ಆ ಜ್ಞಾನವನ್ನು ಕೇವಲ ಕೇಳೋದೇ ಅಲ್ಲ, ಅದನ್ನು ಆಚರಣೆಯಲ್ಲಿಡಿ. ಪ್ರತಿ ಶ್ವಾಸವನ್ನು ಒಂದು ಪ್ರಾರ್ಥನೆಯಾಗಿ ಬದಲಾಯಿಸಿ. ನಿಮ್ಮೊಳಗಿನ ಸಂಗೀತವನ್ನು ಕೇಳಿ. ಆ ದಿನ ನೀವು ಈ ಪ್ರಪಂಚದಲ್ಲಿ ಇದ್ಕೊಂಡೆ ಸ್ವರ್ಗವನ್ನು ಅನುಭವಿಸ್ತೀರಾ. ನೀವು ಒಂದು ಸಾಧಾರಣ ಮನುಷ್ಯನಾಗಿ ಉಳಿದೋಗ್ಬೇಕಾ, ಇಲ್ಲ ಒಬ್ಬ ದಿವ್ಯ ಪುರುಷನಾಗಿ ಬದಲಾಗಬೇಕಾ ಅನ್ನೋದು ನಿಮ್ಮ ಚಾಯ್ಸ್. ಈ ಯಾತ್ರೆಯಲ್ಲಿ ನೀವು ವಿಜಯ ಸಾಧಿಸಬೇಕು ಅಂತ ನಾನು ಆಶಿಸ್ತೀನಿ. ಈ ವಿಡಿಯೋ ನಿಮಗೆ ವ್ಯಾಲ್ಯೂಯಬಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಥಾಟ್ಸ್ನ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಇನ್ನು ಈ ರೀತಿಯ ಪವರ್ಫುಲ್ ಕಂಟೆಂಟ್ಗೋಸ್ಕರ ಪುಷ್ಪ ಪ್ರಸಂಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೈಪ್ ಮಾಡೋಕೆ ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.